ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವತ್ತು ಸಂಜೆ 4:05 ಲೋಕಭವನದಲ್ಲಿ, ಈ ಹಿಂದೆ ರಾಜಭವನ ಅಂತ ಏನು ಕರೀತಾ ಇದ್ರು, ಅದೀಗ ಲೋಕಭವನ ಆಗಿದೆ. ಲೋಕಭವನದಲ್ಲಿ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಡಿ ಸಿ ಎಂ ಇರ್ತಾರಾ ಇಲ್ಲವಾ ಅನ್ನುವಂಥ ದೊಡ್ಡ ಪ್ರಶ್ನೆ ಮೊನ್ನೆಯಿಂದ ಎಲ್ಲರ ಮನಸ್ಸಲ್ಲೂ ಕಾಡ್ತಾ ಇದೆ. ಯಾಕೆಂದ್ರೆ ಡಿ ಸಿ ಎಂ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ಏನೋ ಒಂದು ಪವರ್ ಅನ್ನು ಇಟ್ಟಿದ್ದಾರೆ ಅನ್ನುವ ರೀತಿಯಾದಂತಹ ಭಾವನೆ ಕೊಡುತ್ತೆ. ಡಿ ಸಿ ಎಂ ಇಲ್ಲದೆ ಕೇವಲ ಮುಖ್ಯಮಂತ್ರಿ ಅಂದ್ರೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅನ್ನುವ ಭಾವನೆಯನ್ನು ಮೂಡಿಸುತ್ತೆ. ಹಾಗಾಗಿಯೇ ಸಂವಿಧಾನಾತ್ಮಕವಾಗಿ ಯಾವುದೇ ಮೌಲ್ಯ ಇಲ್ಲದಂತಹ ಡಿ ಸಿ ಎಂ ಸ್ಥಾನಕ್ಕೂ ಸಹ ಈ ದೇಶದಲ್ಲಿ ಎಲ್ಲ ಕಡೆ ಒಂದಷ್ಟು ಬೆಲೆ ಇದೆ. ಸೊ ಡಿ ಸಿ ಎಂ ಇರ್ತಾರಾ ಡಿ ಕೆ ಶಿವಕುಮಾರ್ಗೆ ಅನ್ನುವ ಪ್ರಶ್ನೆಗೆ ಈಗ ಆಲ್ಮೋಸ್ಟ್ ಉತ್ತರ ಸಿಕ್ಕಿದೆ. ಅದನ್ನು ವಿವರಿಸ್ತೀನಿ. ಅದರ ಜೊತೆಗೆ 11 ಜನ ಮಂತ್ರಿಗಳು ಮುಖ್ಯಮಂತ್ರಿಯ ಜೊತೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ 11 ಜನ ಯಾರು? ಇಲ್ಲಿ ವಿಶೇಷ ಏನು ಅಂದ್ರೆ, ಜಮೀರ್ ಅಹಮದ್ ಖಾನ್ಗೆ ಸದ್ಯಕ್ಕೆ ಸಚಿವ ಸ್ಥಾನ ಇಲ್ಲ. ಇದು ರಾಹುಲ್ ಗಾಂಧಿ ಅವರ ಆಜ್ಞೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಅದರ ಬಗ್ಗೆ ಸಹ ಒಂದಷ್ಟು ಮಾಹಿತಿ ಏನ್ ಸಿಕ್ಕಿದೆ, ನನಗೇನು ಸಿಕ್ಕಿದೆ ಅದನ್ನು ವಿವರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತು ಪ್ರಮಾಣ ವಚನ ಸ್ವೀಕರಿಸೋದ್ರಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರ್ತಾರೆ. ಅವ್ರ ಜೊತೆಲಿ 11 ಜನ ಮಂತ್ರಿಗಳು ಬರ್ತಾರೆ ಅನ್ನುವಂಥದ್ದು ಆಲ್ಮೋಸ್ಟ್ ಕನ್ಫರ್ಮ್ಡ್ ನ್ಯೂಸ್ ಇದು. ಯಾರ್ಯಾರು ಆ 11 ಜನ ಮಂತ್ರಿಗಳು ಅನ್ನೋದಾದ್ರೆ, ಪರಮೇಶ್ವರ್ ಅವರು ಒಬ್ರು, ಅವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಕೆ ಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಯತೀಂದ್ರ, ಕೃಷ್ಣ ಬೈರೇಗೌಡ, ಯು ಟಿ ಖಾದರ್, ಖಂಡ್ರೆ, ಶಿವರಾಜ್ ತಂಡರಗಿ. ಸೊ ಎಲ್ಲ ಪ್ರದೇಶಗಳನ್ನ ಅಥವಾ ಜಾತಿ ಲೆಕ್ಕಾಚಾರಗಳು ಎಲ್ಲವನ್ನು ಇಟ್ಟುಕೊಂಡು ಒಂದು ಇನಿಷಿಯಲ್ ಒಂದು ಕ್ಯಾಬಿನೆಟ್ ಅನ್ನ ಇಲ್ಲಿ ಮಾಡಬೇಕು ಅನ್ನುವಂಥದ್ದು ಇವರ ಉದ್ದೇಶ. ಆ ನಂತರ ಜೂನ್ 18ರ ನಂತರ ವಿಸ್ತರಣೆ ಆಗುತ್ತೆ. ಆಗ ಇನ್ನೊಂದಷ್ಟು ಜನ ಮಂತ್ರಿಗಳು ಬಂದು ಸೇರ್ಕೊಳ್ತಾರೆ. ಸದ್ಯಕ್ಕೆ 11 + 1 12 ಜನ. ಇನ್ನು ಒಂದು ಮಿಸ್ ಆಗಿದೆಯಲ್ಲ, ಯಾರು ಅಂತಂದ್ರೆ ಕೆ ಎಚ್ ಮುನಿಯಪ್ಪ ಅಥವಾ ಅಥವಾ ರೂಪಾ ಶಶಿಧರ್. ಕೆ ಎಚ್ ಮುನಿಯಪ್ಪ ಅವರ ಮಗಳು. ಇವರಿಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ. ಸೊ ಅಲ್ಲಿಗೆ 11 + 1 ಅನ್ನುವ ಲೆಕ್ಕಾಚಾರದಲ್ಲಿ ಇವತ್ತು ಪ್ರಮಾಣ ವಚನ ಆಗುತ್ತೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇನ್ನು ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಬರೋದಾದ್ರೆ, ಜಮೀರ್ ಅಹಮದ್ ಖಾನ್ ಆಡಿಯೋ ಏನು ವೈರಲ್ ಆಗಿತ್ತು ನಿನ್ನೆ ಮೊನ್ನೆ ಎಲ್ಲ, ಆ ಆಡಿಯೋ ಒಂದಷ್ಟು ಎಫೆಕ್ಟ್ ಅನ್ನ ತೋರಿಸಿದೆ. ಜಮೀರ್ ಅಹಮದ್ ಖಾನ್ಗೆ ಏನಾದರೂ ಒಂದು ಗತಿ ಕಾಣಿಸ್ಬೇಕು ಅಂತ ಪಕ್ಷದ ಒಳಗೆ ಇರುವಂತಹ, ಸಮುದಾಯದ ಒಳಗೆ ಇರುವಂತಹ ಒಂದಷ್ಟು ಜನ ರಾಹುಲ್ ಗಾಂಧಿ ಅವರಿಗೆ ಸರಿಯಾಗಿ ಕಿವಿ ಕಚ್ಚಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಎಷ್ಟು ರೆಕಮೆಂಡೇಶನ್ ನಡುವೆಯೂ ಸಹ ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಹೆಸರು ಬೇಡ ಅನ್ನುವ ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಬಂದು, ಆ ಕಾರಣಕ್ಕಾಗಿ ಇವತ್ತು ಜಮೀರ್ ಅಹಮದ್ ಖಾನ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋದಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಸೊ ಅದು ಜಮೀರ್ ಅಹಮದ್ ಖಾನ್ ಸಂಬಂಧಪಟ್ಟಂತ ವಿಚಾರ. ಇನ್ನು ಡಿ ಸಿ ಎಂಗಳು ಎಷ್ಟು ಜನ, ಯಾರು, ಹೇಗೆ, ಏನೆಲ್ಲ ಲೆಕ್ಕಾಚಾರ ಇತ್ತು. ಕಾಂಗ್ರೆಸ್ ಎಲ್ಲೆಲ್ಲ ಆಡಳಿತದಲ್ಲಿದೆಯೋ ಅಲ್ಲೆಲ್ಲ ಡಿ ಸಿ ಎಂಗಳಿದ್ದಾರೆ. ಅದು ಹಿಮಾಚಲ ಪ್ರದೇಶ ಆಗಿರಬಹುದು, ತೆಲಂಗಾಣ ಆಗಿರಬಹುದು, ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಸ್ವತಃ ಇದ್ರು, ಕೇರಳದಲ್ಲಿ ಇಲ್ಲ, ಅಲ್ಲಿ ಮೈತ್ರಿ ಸರ್ಕಾರ ಅಲ್ಲಿ ಇಲ್ಲ. ಬಟ್ ಉಳಿದಂತೆ ಬೇರೆ ಕಡೆ ಎಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆಯೋ ಅಲ್ಲೆಲ್ಲವೂ ಸಹ ಡಿ ಸಿ ಎಂಗಳಿದ್ದಾರೆ. ತೆಲಂಗಾಣದಲ್ಲಿ 4 ಜನ ಡಿ ಸಿ ಎಂಗಳಿದ್ದಾರೆ. ಸೊ ಅದೇ ಸೂತ್ರದಲ್ಲಿ ಕರ್ನಾಟಕದಲ್ಲಿಯೂ ಸಹ 4 ಜನ ಡಿ ಸಿ ಎಂಗಳು ಬರ್ತಾರೆ ಅನ್ನುವಂತಹ ಮಾಹಿತಿ, ಮಾತು ಎಲ್ಲ ಇತ್ತು. ಏನು ಅಂದ್ರೆ, ಮುಸ್ಲಿಂ ಸಮುದಾಯಕ್ಕೊಂದು, ಲಿಂಗಾಯತ ಸಮುದಾಯಕ್ಕೊಂದು, ದಲಿತ ಸಮುದಾಯಕ್ಕೊಂದು, ಹಿಂದುಳಿದ ವರ್ಗಗಳಿಗೆ ಒಂದನ್ನು ಕೊಡುವ ರೀತಿಯಲ್ಲಿ ಎಲ್ಲ ಸಮುದಾಯಗಳನ್ನು ಖುಷಿ ಪಡಿಸೋದಕ್ಕೆ 4 ಜನ ಡಿ ಸಿ ಎಂಗಳನ್ನ ಮಾಡ್ತಾರೆ ಅಂತ. ಬಟ್ ಅದಕ್ಕೆ ಡಿ ಕೆ ಶಿವಕುಮಾರ್ ಒಪ್ಪಿಕೊಂಡಿಲ್ಲ. ಹೈಕಮಾಂಡ್ಗೂ ಸಹ ಅಷ್ಟೊಂದು ಡಿ ಸಿ ಎಂಗಳನ್ನ ಹಾಕಬೇಕು ಅನ್ನುವ ಅನಿವಾರ್ಯತೆ ಕಂಡು ಬಂದಿಲ್ಲ ಅಂತ ಹೇಳಲಾಗ್ತಿದೆ. ಹಾಗಾಗಿ ಕೊನೆಗೆ ಅಳೆದು ತೂಗಿ ಒಬ್ಬರನ್ನ ಡಿ ಸಿ ಎಂ ಮಾಡೋದಾಗಿ ಸದ್ಯಕ್ಕೆ ಮಾತಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಸೊ ಆ ಒಬ್ಬರು ಯಾರು? ಆ ಒಬ್ಬರು ಡಾಕ್ಟರ್ ಜಿ ಪರಮೇಶ್ವರ. ಮೊನ್ನೆವರೆಗೂ ಗೃಹ ಸಚಿವರಾಗಿದ್ರು, ಈಗ ಸಚಿವರು ಪ್ಲಸ್ ಉಪಮುಖ್ಯಮಂತ್ರಿ ಆಗ್ತಾರೆ. ಅವರೊಬ್ಬರೇ ಉಪಮುಖ್ಯಮಂತ್ರಿ ಆಗ್ತಾರೆ. ಆ ಮೂಲಕ
ಅವರಿಗೂ ಸಹ ಉಪಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಸ್ವಲ್ಪ ಗೌರವಯುತವಾಗಿ ಇರುತ್ತೆ ಅನ್ನುವುದು ಲೆಕ್ಕಾಚಾರ. ಯಾಕೆಂದ್ರೆ ಸಿದ್ದರಾಮಯ್ಯನವರು 2023ರಲ್ಲಿ ಮುಖ್ಯಮಂತ್ರಿ ಆದಾಗ ಡಿ.ಕೆ. ಶಿವಕುಮಾರ್ ಒಬ್ಬರೇ ಉಪಮುಖ್ಯಮಂತ್ರಿ ಆದ್ರು. ಅದು ಡಿ.ಕೆ. ಶಿವಕುಮಾರ್ ಅವರ ಷರತ್ತಾಗಿತ್ತು. 2-3 ಜನ ಉಪಮುಖ್ಯಮಂತ್ರಿಗಳಿದ್ರೆ ನನಗೇನು ಬೆಲೆ ಇರಲ್ಲ. ನಾನು ಮುಖ್ಯಮಂತ್ರಿ ಆಕಾಂಕ್ಷಿ. ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಿಲ್ಲ. 2.5 ವರ್ಷ ಆಗ್ಲಿ ಅಂತ ಹೇಳಿದಿರಿ. ಸೊ ಸದ್ಯಕ್ಕೆ ನನ್ನ ಡಿ.ಸಿ.ಎಂ ಮಾಡಿದ್ರು ಸಹ ನಾನೊಬ್ಬನೇ ಡಿ.ಸಿ.ಎಂ ಆಗಿರ್ಬೇಕು. ಆಗಲೇ ನನಗೊಂದು ಪವರ್ ಇದ್ದಂಗೆ ಫೀಲ್ ಆಗುತ್ತೆ ಅಂತ ಹೇಳಿದ ಕಾರಣಕ್ಕಾಗಿ ಡಿ.ಸಿ.ಎಂ ಅನ್ನ ಒಬ್ಬರನ್ನೇ ಇಟ್ಟಿದ್ರು. ಪ್ಲಸ್ ಈ ಮುಖ್ಯಮಂತ್ರಿ ಸ್ಥಾನವನ್ನ ಸದ್ಯಕ್ಕೆ ತ್ಯಾಗ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಉಳಿಸ್ಕೊಳ್ತೀನಿ. ಮಂತ್ರಿನೂ ಆಗಿರ್ತೀನಿ, ಉಪಮುಖ್ಯಮಂತ್ರಿನೂ ಆಗಿರ್ತೀನಿ. ಎಲ್ಲವೂ ಆಗಿದ್ರು ಡಿ.ಕೆ. ಶಿವಕುಮಾರ್. ಈಗ ಆ ರೀತಿಯಾದಂತಹದ್ದು ಕೆಪಿಸಿಸಿ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಏನಿಲ್ಲ. ಬಟ್ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿ. ಸೊ ಇಷ್ಟು ಇವತ್ತು ಸಂಜೆ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತಹ ಲೇಟೆಸ್ಟ್. ನಿನ್ನೆ ರಾತ್ರಿ ಪೂರ್ತಿ ಚರ್ಚೆಗಳಾಗಿ ಕೊನೆಗೆ ರಾಹುಲ್ ಗಾಂಧಿಯಿಂದ ಓಕೆ ಪಡೆದು ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಓಕೆ ಮಾಡಿ ಫೈನಲ್ ಆಗಿ ಮಾಡಿರುವಂತಹದ್ದು ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಹುಲ್ ಗಾಂಧಿ ಅವರು ಬರೋದು ಬಹುತೇಕ ಖಚಿತ. ಪ್ರಿಯಾಂಕಾ ಗಾಂಧಿ ಬರಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಅಭಿಲಾಷೆ ಆಗಿತ್ತು. ಬಟ್ ಪ್ರಿಯಾಂಕಾ ಗಾಂಧಿ ಭಾರತದಲ್ಲಿಲ್ಲ, ವಿದೇಶ ಪ್ರವಾಸದಲ್ಲಿದ್ದಾರೆ. ಸೊ ಅವರು ಬರೋದು 90% ಡೌಟ್. ಇನ್ನು ಉಳಿದಂತೆ ಸೋನಿಯಾ ಗಾಂಧಿ ಅವರ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ಹಾಗಾಗಿ ಅವರು ಬರೋದಿಲ್ಲ. ಸೊ ರಾಹುಲ್ ಗಾಂಧಿ ಅವರೇ ದೊಡ್ಡ ತಲೆ ಅಲ್ಲಿ. ಅದರ ಜೊತೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ. ಉಳಿದಂತೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಮುಖ್ಯಮಂತ್ರಿಗಳು, ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತು ಕೇರಳದಲ್ಲಿರುವಂತಹ ಮುಖ್ಯಮಂತ್ರಿಗಳು ಈ ಪ್ರಮಾಣ ವಚನ ಸ್ವೀಕಾರಕ್ಕೆ ಬರ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆಲ್ಲ ಸಹ ಆಹ್ವಾನವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅವರು ಖಂಡಿತ ಬರ್ತಾರೆ. ಅಲ್ಲಿಗೆ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ, ಒಂದು ಸಾಧನೆಯ ರೀತಿಯಲ್ಲಿ ಅದನ್ನು ಬಿಂಬಿಸುವಂತಹ, ಆ ಕಾರ್ಯಕ್ರಮವನ್ನು ಬಿಂಬಿಸುವಂತಹ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಸೊ ಇವತ್ತು ಸಂಜೆ 4 ಗಂಟೆಗಳ ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಆರಂಭ ಆಗುತ್ತೆ ಅಷ್ಟೇ. ಸೊ ಇದಿಷ್ಟು ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಗಳು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.